ನಿನ್ನೆ ಕೂಡ ಕುಮಾರಸ್ವಾಮಿ ಟ್ವೀಟ್ ಮಾಡಿರುವಂತದ್ದು ಮಹಾಭಾರತದ ಎಲ್ಲ ವಿಲನ್ ಪಾತ್ರಗಳನ್ನು ತಮ್ಮ ಹೆಸರು ಹೇಳಿ ಬಳಸಿದ್ದಾರೆ. ಎಲ್ಲರೂ ವಿಲನ್ ಪಾತ್ರ. ಯಾರಾದ್ರೂ ರಾಜಕೀಯ ವಿಲನ್ ಇದ್ರೆ ಅವರೇ. ಮಹಾಭಾರತ ಅಲ್ಲಪ್ಪ, ರಾಜಕೀಯದ ವಿಲನ್ ಯಾರು ಇದ್ರೆ ಮಿಸ್ಟರ್ ಕುಮಾರಸ್ವಾಮಿ. ಅದರಿಂದ ಅವರು ಒಂದೊಂದು ಹೇಳ್ತಾರೆ. ಈಗ ಕ್ರಿಕೆಟ್ ನೋಡಕ್ಕೆ ಹೋಗಿದ್ರು ಅಂತ ಇವರು ಸರ್ಕಾರ ಬಿದ್ದು ಹೋಗ್ತಾರೆ. ಅಮೆರಿಕದಲ್ಲಿ ಹೋಗಿ ಕೂತಿದ್ರಲ್ಲ ಒಂದು ವಾರ, ಏನಂತ ಕರಿಬೇಕು ಅದಕ್ಕೆ? ಸರ್ಕಾರ ನಾಳೆ ಬಿದ್ದೋಗ್ತಾ ಇದೆ. ಅಮೆರಿಕದಲ್ಲಿ ಹೋಗಿ ಒಂದು ವಾರ ಕೂತಿದ್ರು. ನಂಬರ್ 1. ಮತ್ತೆ ಇಡೀ 1 ವರ್ಷ 2 ತಿಂಗಳು ವಿಂಡ್ಸರ್ ಮ್ಯಾನರ್ನಲ್ಲಿ ಅದೇ ಅಂತದ್ದು ತಾಜ್ ವೆಸ್ಟ್ ಹೆಡ್ ಹೋಟ್ಲಲ್ಲೇ ಅವರ ಕಾಲ ಕಳೀತಾ ಇದ್ರು. ಇದು ನಮ್ಗೆ ಹೇಳ್ಕೊಡ್ಬೇಕು. ಇದನ್ನ BJP ಜೊತೆ ಸೇರದೆ ಹೋಗಿದ್ರೆ 1 ಸೀಟು ಗೆಲ್ತಿರ್ಲಿಲ್ಲ. ಅವ್ರಿಗೆ ಅದಕ್ಕೋಸ್ಕರವಾಗಿ BJP ಜೊತೆ ಇವ್ರು ಏನಾಗಿದೆ, ಎಳವರು ಕುರುಡರು ಎಳವರು ಇರ್ತಾರಲ್ಲ, ಹಂಗಾಗ್ಬಿಟ್ಟದೆ ಇವರು ಇಬ್ಬರು ಕತೆ. ಇವ್ರ ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ, ಇವ್ರ ಮೇಲೆ ಅವ್ರು ಡಿಪೆಂಡ್ ಆಗಿದ್ದಾರೆ. ಅಸೆಂಬ್ಲಿನಲ್ಲಿ ಏನೋ ಕೊಟ್ಟಿದ್ದಾರೆ, ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದಾಗ. ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಉತ್ತರ ಕೊಟ್ಟರಲ್ರಿ. ಸರ್ಕಾರ ಬಿದ್ದೋದ್ಮೇಲೆ ಇವರು ಎಂಥದ್ದು ಕಾನ್ಫಿಡೆನ್ಸ್ ಓಟು ತಗೊಳ್ಳೋಕ್ಕೆ ಮಾಡಿದ್ರು, ಭಾಷಣ ಮಾಡಿದ್ರು ಕುಮಾರಸ್ವಾಮಿ. ಆಗೇನು ಉತ್ತರ ಕೊಟ್ಟವ್ರೆ? ಈ ಸರ್ಕಾರನ ಬೆಳೆಸಿದವರು BJPಯವರು. ಇಟ್ ಈಸ್ ಆನ್ ರೆಕಾರ್ಡ್. ಅಸೆಂಬ್ಲಿ ರೆಕಾರ್ಡ್ನಲ್ಲಿ ಇರೋದು. ಬೇಕಾದ್ರೆ ನಾನು ಅದು ಬಿಡುಗಡೆ ಮಾಡ್ತೀನಿ. ಅದಕ್ಕೆ ಹೇಳಿದೆ, ಇವರು ಸರ್ಕಾರ ಬಿದ್ದೋಗ್ತದೆ ಅಂತ ಗೊತ್ತಿದ್ದಾಗ ಅಮೆರಿಕದಲ್ಲಿ ಹೋಗಿ ಕೂತಿದ್ರು, ಹೋಟ್ಲಲ್ಲಿ ಕೂತಿದ್ರು. MLAಗಳು ಭೇಟಿ ಮಾಡಲಿಲ್ಲ, ಮಿನಿಸ್ಟ್ರಿಗಳು ಭೇಟಿ ಮಾಡಲಿಲ್ಲ. ಆಯ್ತಾ? ಆಮೇಲೆ ಉತ್ತರ ಕೊಟ್ಟದೇನು ಅಸೆಂಬ್ಲಿನಲ್ಲಿ? ಮತ್ತೆ ನನಗೆ ಹೇಳಿದ್ರೆ ನೀನು ಕೇಳಪ್ಪ, ನೀನು ಕೇಳಿದ್ಯಾ? ನಾವು ಸಿಗೋದೇ ಕೈಗಣ ಎಲ್ಲ ಕೇಳೋದೇ ಇಲ್ಲ ನೀವು. ಸತ್ಯ ಏನು ಅಂತ ಈಗ ಸತ್ಯ ಕೇಳಿ, ಸುಳ್ಳು ಹೇಳಕ್ಕೆ ಹೇಳ. ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಲ್ವಾ? ಯಾವಾಗ ಉತ್ತರ ಕೊಟ್ಟಿರೋದು? ಸರ್ಕಾರ ಬಿದ್ದೋಗ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈ ನನ್ನ ಸರ್ಕಾರ ಬೀಳಿಸ್ಲಿಕ್ಕೆ ಕಾರಣಕರ್ತರು BJPಯವರು ಅಂತ ಹೇಳಿದ್ದಾರೆ. ಅದು ನಾನು ಹೇಳಿದ್ನಾ? ಯಾರು ಹೇಳಿರೋದು? ಈಗ ಬೇರೆ ಥರ ಹೇಳಿದ್ರೆ ಏನಂತ ನಮ್ಗೆ ಏನಂತ ಅನ್ಬೇಕು ಅಂತ ಹೇಳಪ್ಪ. ಇದು ಅಸೆಂಬ್ಲಿನ ತಪ್ಪುದಾರಿಗೆ ಎಳೆದಿದ್ದಾರೆ ಅಂತ ಆಯ್ತದಲ್ವಾ? ಅಸೆಂಬ್ಲಿನಲ್ಲಿ ಅದು ಅಧಿಕೃತ ರೆಕಾರ್ಡ್. ನೀವು ಇವೆಲ್ಲ ಕೇಳದೆ ಹೋದ್ರೆ ಏನು ಮಾಡೋದು ನಾವು?